ಸಂದರ್ಭದಲ್ಲಿ ಒಟ್ಟಾರೆ ನಾವು ನೋಡಬೇಕಾದ್ರೆ ಸುಮಾರು 250ರಿಂದ 300 ಟನ್ವರೆಗೆ ನಾವು ವೇಸ್ಟನ್ನು ತೆಗೆಸಿದ್ವಿ. ದಟ್ ಈಸ್ ಅಚೀವ್ಮೆಂಟ್ ನಮ್ಮ ಪ್ರಕಾರ. ಆಮೇಲೆ ಸುಮಾರು 72 ಕಿಲೋಮೀಟರ್ ಫುಟ್ಪಾತ್ಗಳನ್ನು ನಾವು ರಿಪೇರಿ ಮಾಡಿಸಿದ್ವಿ. ಅದರ ಮೇಲೆ ನಮ್ಮ ಲೋಕಲ್ ಜನರನ್ನು ಕೂಡ ಕರೆಸಿಕೊಂಡು ವಾರ್ಡ್ ವೈಸ್ ನಾವು ಅಂತಲ್ಲ, ನಾವು ಒಂದು ವಾರ ಮುಂಚಿತವಾಗಿ ಆ ಫುಟ್ಪಾತ್ ಸ್ಟ್ರೆಚನ್ನು ತಗೊಂಡು ಅದರಲ್ಲಿರುವ ಸಮಸ್ಯೆಗಳನ್ನು ಕಂಡುಹಿಡಿದು ಸಂಬಂಧಪಟ್ಟ ಇಲಾಖೆಗೆ ಹೇಳಿ ಅವೆಲ್ಲ ರಿಪೇರಿ ಮಾಡಿಸಿ ಜನರು ವಾಕ್ ಮಾಡೋ ಥರ ನಾವು ಮಾಡೋದೇ ನಮ್ಮ ಪ್ರಾಮಾಣಿಕ ಪ್ರಯತ್ನ. ಒಳ್ಳೆಯ ಫುಟ್ಪಾತ್ ಮೇಲೆ ವಾಕ್ ಮಾಡೋದಲ್ಲ, ಕೆಲವರಿಗೆ ಆ ಭಾವನೆ ಇದೆ. ಸೊ ಈ ರೀತಿ ನಾವು ಈಗಾಗಲೇ ಇವತ್ತು ನಾವು 50ನೇ ಕಿಲೋಮೀಟರ್ಗೆ ನಾವು ಹೆಜ್ಜೆ ಇಟ್ಟಿದ್ದೀವಿ. ಬೈ ದ ಟೈಮ್ ಈ ಕಂಪ್ಲೀಟ್ ಯಲಹಂಕ ಕೆರೆ 50 ಕಿಲೋಮೀಟರ್ ನಾರ್ತ್ ಬೆಂಗಳೂರಲ್ಲಿ ಕಂಪ್ಲೀಟ್ ಆಗುತ್ತೆ. ಇಡೀ GB ಏರಿಯಾದಲ್ಲಿ ಸುಮಾರು 100 ಕಿಲೋಮೀಟರ್ ಕಂಪ್ಲೀಟ್ ಆಗುತ್ತೆ ಇವತ್ತಿಗೆ. ಇದಲ್ಲದೆ ನಾನು ಹೇಳಿರೋದು ನಾವು ಡಿಸೆಂಟ್ರಲೈಸ್ ಮಾಡಿ ನಾವು ವಾರ್ಡ್ ವೈಸ್ ಕೂಡ ನಮ್ಮವರಿಂದ ವಾಕಿಂಗ್ ಮಾಡಿಸಿರೋದು. ಸೊ ಈಗ ನಾವು ಈ ಅಂತಾರಾಷ್ಟ್ರೀಯ ಮಹಿಳಾ ದಿನೋತ್ಸವ ಅಂಗವಾಗಿ ಮತ್ತು ಅಪ್ಕಮಿಂಗ್ ಸ್ವಚ್ಛ ಸರ್ವೇಕ್ಷಣಾ ಏನು ಆಗುತ್ತೆ, ಈ ಹಿನ್ನೆಲೆ ಅಂದರೆ ಇದರ ಮೇಲೆ ನಾವು ಕೆಲಸ ಮಾಡ್ತಾ ಇದ್ದೀವಿ. GB ಆದಾಗಲಿಂದ ವರ್ಕ್ ನಡೆದೇ ಇದೆ ಸ್ವಚ್ಛತೆ ಮೇಲೆ. ಆದರೂ ಕೂಡ ಇದರಲ್ಲಿ ನಾವು ಒಂದು ಸ್ಪೆಷಲ್ ಆಗಿ ಒಂದು ಡ್ರೈವ್ ಮಾಡಬೇಕು ಅನ್ನೋದು, ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡಬೇಕು ಅನ್ನೋದು ಸ್ಟಾರ್ಟ್ ಮಾಡಿದ್ವಿ. ಮಾರ್ಚ್ 1st ಇವತ್ತು ಕ್ಲೋಸಿಂಗ್ ಡೇ 8. ಸೊ 8 ಡೇಸ್ ಡೈಲಿ ಯಾವುದೋ ಒಂದು ನಾವು ಆಕ್ಟಿವಿಟಿ ಈ ಸಂದರ್ಭದಲ್ಲಿ ಒಟ್ಟಾರೆ ನಾವು ನೋಡಬೇಕಾದ್ರೆ ಸುಮಾರು 250ರಿಂದ 300 ಟನ್ವರೆಗೆ ನಾವು ವೇಸ್ಟನ್ನು ತೆಗೆಸಿದ್ವಿ. ದಟ್ ಈಸ್ ಅಚೀವ್ಮೆಂಟ್ ನಮ್ಮ ಪ್ರಕಾರ. ಆಮೇಲೆ ಸುಮಾರು 72 ಕಿಲೋಮೀಟರ್ ಫುಟ್ಪಾತ್ಗಳನ್ನು ನಾವು ರಿಪೇರಿ ಮಾಡಿಸಿದ್ವಿ. ಅದರ ಮೇಲೆ ನಮ್ಮ ಲೋಕಲ್ ಜನರನ್ನು ಕೂಡ ಕರೆಸಿಕೊಂಡು ವಾರ್ಡ್ ವೈಸ್ ನಾವು ಅಂತಲ್ಲ, ನಾವು ಒಂದು ವಾರ ಮುಂಚಿತವಾಗಿ ಆ ಫುಟ್ಪಾತ್ ಸ್ಟ್ರೆಚನ್ನು ತಗೊಂಡು ಅದರಲ್ಲಿರುವ ಸಮಸ್ಯೆಗಳನ್ನು ಕಂಡುಹಿಡಿದು ಸಂಬಂಧಪಟ್ಟ ಇಲಾಖೆಗೆ ಹೇಳಿ ಅವೆಲ್ಲ ರಿಪೇರಿ ಮಾಡಿಸಿ ಜನರು ವಾಕ್ ಮಾಡೋ ಥರ ನಾವು ಮಾಡೋದೇ ನಮ್ಮ ಪ್ರಾಮಾಣಿಕ ಪ್ರಯತ್ನ. ಒಳ್ಳೆಯ ಫುಟ್ಪಾತ್ ಮೇಲೆ ವಾಕ್ ಮಾಡೋದಲ್ಲ, ಕೆಲವರಿಗೆ ಆ ಭಾವನೆ ಇದೆ. ಸೊ ಈ ರೀತಿ ನಾವು ಈಗಾಗಲೇ ಇವತ್ತು ನಾವು 50ನೇ ಕಿಲೋಮೀಟರ್ಗೆ ನಾವು ಹೆಜ್ಜೆ ಇಟ್ಟಿದ್ದೀವಿ. ಬೈ ದ ಟೈಮ್ ಈ ಕಂಪ್ಲೀಟ್ ಯಲಹಂಕ ಕೆರೆ 50 ಕಿಲೋಮೀಟರ್ ನಾರ್ತ್ ಬೆಂಗಳೂರಲ್ಲಿ ಕಂಪ್ಲೀಟ್ ಆಗುತ್ತೆ. ಇಡೀ GB ಏರಿಯಾದಲ್ಲಿ ಸುಮಾರು 100 ಕಿಲೋಮೀಟರ್ ಕಂಪ್ಲೀಟ್ ಆಗುತ್ತೆ ಇವತ್ತಿಗೆ. ಇದಲ್ಲದೆ ನಾನು ಹೇಳಿರೋದು ನಾವು ಡಿಸೆಂಟ್ರಲೈಸ್ ಮಾಡಿ ನಾವು ವಾರ್ಡ್ ವೈಸ್ ಕೂಡ ನಮ್ಮವರಿಂದ ವಾಕಿಂಗ್ ಮಾಡಿಸಿರೋದು. ಸೊ ಈಗ ನಾವು ಈ ಅಂತಾರಾಷ್ಟ್ರೀಯ ಮಹಿಳಾ ದಿನೋತ್ಸವ ಅಂಗವಾಗಿ ಮತ್ತು ಅಪ್ಕಮಿಂಗ್ ಸ್ವಚ್ಛ ಸರ್ವೇಕ್ಷಣಾ ಏನು ಆಗುತ್ತೆ, ಈ ಹಿನ್ನೆಲೆ ಅಂದರೆ ಇದರ ಮೇಲೆ ನಾವು ಕೆಲಸ ಮಾಡ್ತಾ ಇದ್ದೀವಿ. GB ಆದಾಗಲಿಂದ ವರ್ಕ್ ನಡೆದೇ ಇದೆ ಸ್ವಚ್ಛತೆ ಮೇಲೆ. ಆದರೂ ಕೂಡ ಇದರಲ್ಲಿ ನಾವು ಒಂದು ಸ್ಪೆಷಲ್ ಆಗಿ ಒಂದು ಡ್ರೈವ್ ಮಾಡಬೇಕು ಅನ್ನೋದು, ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡಬೇಕು ಅನ್ನೋದು ಸ್ಟಾರ್ಟ್ ಮಾಡಿದ್ವಿ. ಮಾರ್ಚ್ 1st ಇವತ್ತು ಕ್ಲೋಸಿಂಗ್ ಡೇ 8. ಸೊ 8 ಡೇಸ್ ಡೈಲಿ ಯಾವುದೋ ಒಂದು ನಾವು ಆಕ್ಟಿವಿಟಿ ಮಾಡ್ತಾ ಬಂದಿದ್ದೀವಿ. ನಮ್ಮ